ದಪ್ಪ ಬೇಡ. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮನೆಯವ್ರು ಊರಿಗೆ ಹೋದರು. 6:10 ಆಗಿದೆ. ನನಗೆ ನೆನ್ನೆಯಿಂದ ಜ್ವರ. ನೆನ್ನೆ ಮಧ್ಯಾಹ್ನದ ಮೇಲೆ ನನಗೆ ತುಂಬ ಅಂದರೆ ತುಂಬ ತಲೆನೋವು ಬಂತು. ಆಮೇಲೆ ನಾನು ಅಂದ್ಕೊಂಡೆ ನನಗೆ ಜ್ವರ ಬರೋ ಫೀಲ್ ಗೊತ್ತಾಗುತ್ತೆ, ಜ್ವರ ಬರುತ್ತೇನೋ ಅಂದ್ಕೊಂಡೆ. ರಾತ್ರಿ ಮೇಲೆ ಜ್ವರ ಶುರುವಾಗಿದೆ. ಬೆಳಗ್ಗೆ ನಂಗೆ 4:30 ನನಗೆ ಜ್ವರ ಬಂದರೆ ಏನಂದರೆ ಎಲ್ಲರಿಗೂ ಚೆನ್ನಾಗಿ ನಿದ್ದೆ ಬರುತ್ತೇನೋ, ನಂಗೆ ಜ್ವರ ಬಂದಾಗ ನಿದ್ದೆನೇ ಬರಲ್ಲ. ನನಗೆ ಬರೀ ಎಚ್ಚರ ಆಗೋದು, ನಂಗೆ ನಿದ್ದೆ ಬರಲ್ಲ ಅಂದರೆ ಬರಲ್ಲ, ಹಂಗಾಗುತ್ತೆ. 4:15 ಎಚ್ಚರ ಆಯಿತು. ಆಮೇಲೆ ಟೈಮ್ ನೋಡಿದೆ, ಅಯ್ಯೋ ಇನ್ನು 4:15 ಅಂತ ಅಂದ್ಕೊಂಡು ಹಾಗೆ ಮತ್ತೆ ಮಲಗಿದೆ. ನಿದ್ದೆ ಏನು ಬಂದಿಲ್ಲ ನನಗೆ. ಆಮೇಲೆ 5:45 ಎದ್ದು ಬಂದೆ. ನಮ್ಮನೆಯವರು 6 ಗಂಟೆಗೆ ಊರಿಗೆ ಹೋದರು. ಇವತ್ತು ಕೆಲಸದವರಿಗೆ ತಿಂಡಿ ಕೊಡಬೇಕು ಅನಿಸುತ್ತೆ, ಗೊತ್ತಿಲ್ಲ. ಅದೇ ಫೋನ್ ಮಾಡ್ತಾಯಿದ್ರು ಕೆಲಸದವರಿಗೆ, ಫೋನ್ ಎತ್ತುತ್ತಿಲ್ಲ. ಹಾಗಾಗಿ ಏನೋ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನಿವತ್ತು ದೋಸೆ ಮಾಡೋದಕ್ಕೆ ಮಾಡಿದ್ದೀನಿ. ನನಗೆ ಅವ್ರ ಕೆಲಸದವ್ರು ಬಂದರೆ ಈಗ ಏನು ತಿಂಡಿ ಮಾಡ್ಕೊಡೋದು ಅಂತ ತಲೆ ಓಡ್ತಾಯಿಲ್ಲ. ಏನಾದರೂ ಇದನ್ನು ಮಾಡ್ಕೊಡ್ತೀನಿ, ಚಿತ್ರಾನ್ನ ಅಥವಾ ಏನಾದರೂ ಮಾಡಿಕೊಡ್ತೀನಿ. ನೆನ್ನೆದು ಸ್ವಲ್ಪ ಅನ್ನ ಜಾಸ್ತಿ ಹಾಗೆ ಉಳಿದ್ಬಿಟ್ಟಿದೆ. ನಾನು ಸಿಂಬಂಗೆ ಬೇರೆ ಅನ್ನ ಮಾಡಿದ್ದೆ, ನಮಗೆ ಬೇರೆ ಅನ್ನ ಮಾಡ್ಕೊಂಡಿದ್ದೆ. ಹಾಗಾಗಿ ಅನ್ನ ಸುಮಾರು ಉಳಿದಿದೆ. ನೆನ್ನೆ ಸಾಂಬಾರು ಕೂಡ ಇದೆ. ಹಾಗಾಗಿ ಮಧ್ಯಾಹ್ನ ಏನಾದರೂ ಜೋಳ ಇದೆ. ನಾನು ಅದೇ ನಿನ್ನೆ ವೀಡಿಯೋಗೆ ನೋಡ್ತಾಯಿದ್ದೆ, ಒಂದು ಕಾರ್ನ್ ರೈಸ್ ಥರ, ಅಂದರೆ ಉಳಿದಿರೋ ಅನ್ನಕ್ಕೆ ಏನಾದರೂ ಮಾಡೋಕ್ಕೆ ಬರುತ್ತಲ್ಲ ಆ ಥರ. ಮನೆಯವರು ಬೆಳಗ್ಗೆ ಎಲ್ಲ ಮಾಡಿದ್ರೆ ಅದನ್ನು ತಿನ್ನಲ್ಲ, ಮಕ್ಕಳಿದ್ರೆ ತಿಂತಿದ್ರು. ನಮ್ಮ ಸಿಂಬ ನಿನ್ನೆ ಎಲ್ಲೋ ಹೋಗಿ ಕಾಲನ್ನ ಪೆಟ್ ಮಾಡ್ಕೊಬಂದ್ಯಾನೆ. ಎಲ್ಲಿ ಹೋಗಿ ಮಾಡ್ಕೊಬಂದ್ಯಾನೆ ಅಂತ ಗೊತ್ತಿಲ್ಲ ನಮಗೂ. ಅದಕ್ಕೆ ಅವ್ರ ಡ್ಯಾಡಿ ಈಗ ಬಿಟ್ಟಿಲ್ಲ, ಇಲ್ಲೇ ಕಟ್ಟಾಕಿದ್ರು. ಈಗ ನಾನು ಹಾಗೆ ಬಿಟ್ಕೊಂಡು ಕೂತ್ಕೊಂಡಿದ್ದೀನಿ. ನನ್ನ ಕಾಲ ಮೇಲೆ ಕೂತ್ಕೊಂಡೆ. ನಮ್ಮ ಸಿಂಬ ಏನು ಗೊತ್ತಾ, ನಾವೇನಾದರೂ ಹೊರಗಡೆ ಬಂದ್ವಿ ಅಥವಾ ಒಳಗೆ ಬಂದರೆ ಅವನಿಗೆ ಒಟ್ಟು ನಾವೇನಾದರೂ ಒಂಚೂರು ಹಿಂಗೆ ತಾಗಿ ಇರಬೇಕು. ಅವನಿಗೆ ಕಾಲ ಮೇಲೆ ಕೂತ್ಕೊತಾನೆ ಇದೆ. ನಾನು ಒಂದು ಕಾಲ ಮೇಲೆ ಕೂತ್ಕೊಂಡಿದ್ದ, ಈಗ ಮಲಗಿದ್ದಾನೆ. ನನಗೆ ಒಬ್ಬರು ಕಮೆಂಟ್ ಆಗ್ತಾಯಿದ್ರು, ಸಿಂಬನ ತೋರಿಸ್ಬೇಡಿ, ನಾಯಿನ ತೋರಿಸ್ಬೇಡಿ, ಹೇಸಿಗೆ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ನಂಗೆ ನಿಜವಾಗ್ಲೂ ಬೇಜಾರು ಅನ್ನಿಸ್ತು. ನಾನು ಅದಕ್ಕೆ ಅವರಿಗೆ ಏನು ಕಮೆಂಟಿಗೆ ರಿಯಾಕ್ಟ್ ಮಾಡಿಲ್ಲ. ಯಾರೋ ಒಬ್ಬರು ಮಾಡಿದರು, ಅವನು ಅವರ ಫ್ಯಾಮಿಲಿ ಮೆಂಬರ್ ಥರ, ಯಾಕೆ ಹಂಗೆ ಅಂತೀರಾ ಅಂತ. ಯಾಕೆ ಪ್ರಾಣಿಗಳಾದರೆ ಅವಕ್ಕೇನು ಜೀವ ಇರೋದಿಲ್ವಾ? ಯಾಕೆ ಹಂಗೆ ಮಾಡ್ತೀರಾ? ಹಂಗೆ ಅನ್ಬಾರ್ದು. ಪಾಪ ಸಿಂಬ ನಮಗೀಗ ಯಾರು ಮಕ್ಕಳು ಇಲ್ಲದೆ ಇರೋದಕ್ಕೆ ಅವನೇ ಒಂಥರ ಎಷ್ಟು ಬುದ್ಧಿ ಇರುತ್ತೆ ಗೊತ್ತಾ. ನೀವು ಒಂದು ಸಲ ನಾಯಿನ ಸಾಕು ನೋಡಿ. ನಾನೇ ಯಾವತ್ತೂ ಅವನಿಗೆ ನಾಯಿ ಅಂತ ವೀಡಿಯೋದಲ್ಲಿ ನಾನೇ ಹೇಳಲ್ಲ, ವೀಡಿಯೋದಲ್ಲ ನಾವು ಯಾರೂ ಹೇಳಲ್ಲ ಅವನಿಗೆ. ನಾವು ಹಂಗೆ ಕರೆಯಲ್ಲ. ಸಿಂಬ ಅಂತ ಹೆಸರಿಟ್ಟೇ ನಾವು ಅವನನ್ನ ಕರೆಯೋದು. ನಾವು ಅವನು ಸಣ್ಣ ಮಗು ಇದ್ದಾಗಿಂದ ಸಾಕಿದ್ದೀವಲ್ವ, ಹಂಗೆ ಎಲ್ಲರಿಗೂ ಅಷ್ಟೇ. ನಾಯಿಗಳಂದರೆ ಪ್ರೀತಿ ಜಾಸ್ತಿ ಇರುತ್ತೆ. ಯಾಕೆ ಅವ್ರು ಹಂಗೆ ಅಂದರು ಏನೋ, ತೋರಿಸ್ಬೇಡಿ ಹೇಸಿಗೆ ಆಗುತ್ತೆ ಅಂದರೆ, ನೀವು ಹೇಸಿಗೆ ಆದರೆ ನೋಡಬೇಡಿ. ನಾನೇ ಎಷ್ಟೊಂದು ಸಲ ಸಿಂಬನಿಗೆ ಚಿನ್ನಿಗೆಲ್ಲ ಫೋಟೋ ಹಾಕ್ತಿರ್ತೀನಿ. ಅವನೊಂಥರ ವಿಚಿತ್ರವಾಗಿ ಮಾಡೋದು, ಅವನು ಮಲ್ಗೋದು, ಅದನ್ನೆಲ್ಲ ಚಿನ್ನಿ ನಂಗೆ ಹೇಳ್ತಿರ್ತಾಳೆ, ನಿಂದೆ ಅವನಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ. ನೋಡಿ, ಚಿನ್ನಿ ಅಂದ ತಕ್ಷಣ ಇದು ನೆನಪಾಯ್ತು. ಚಿನ್ನಿ ಬರ್ತಾ ಇದ್ದಾಳೆ ಇವತ್ತು. ಈಗ 6 ಗಂಟೆ ಟ್ರೈನಿಗೆ ಹತ್ತಿದ್ದಾಳೆ ಅನಿಸುತ್ತೆ. ನಾನು ಫೋನ್ ಮಾಡಿಲ್ಲ, ಹುಷಾರಿಲ್ಲಲ್ಲ, ಹಾಗಾಗಿ ತುಂಬ ಒಂಥರ ಅನ್ನಿಸ್ತಾ ಇದೆ. ಎದ್ದ ಮೇಲೆ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡು ಬಿಸಿನೀರು ಮಾಡ್ಕೊಂಡು ಬಂದಿದ್ದೀನಿ. ಬಿಸಿನೀರು ಕುಡಿಬೇಕು. ನಮ್ಮ ಸಿಂಬ ಬೆಳಗ್ಗೆ ಎದ್ದನು ನನ್ನ ಹತ್ರ ಆಶೀರ್ವಾದ ತಗಂತ. ನೋಡ ಸಿಂಬ, ನಿನ್ನನ್ನು ತೋರಿಸ್ಬಾರ್ದಂತೆ ವೀಡಿಯೋದಲ್ಲಿ. ಗುಂಡಮ್ಮ ನೋಡಿ, ಇವನು ಯಾರಾದರೂ ಮುದ್ದು ಮಾಡದೇ ಇರೋಂಗಿದಾನ? ಮಸುನ್ ಬಚ್ಚ ಇವ, ಏನೂ ಗೊತ್ತಿಲ್ಲ, ಏನೂ ಮಾಡಿಲ್ಲ. ನಿಮಗಿಷ್ಟ ಇಲ್ಲ ಅಂದರೆ ನೋಡಬೇಡಿ. ನಾನು ನಮ್ಮ ಸಿಂಬನ ತೋರಿಸ್ತೀನಿ. ನಾನು ಇವಾಗ ಒಳಗೆ ಇಟ್ಕೊಳ್ಳಲ್ಲ, ಅವಾಗ ಒಳಗೇ ಇರೋನು. ನೀವು ನಂಬಲ್ಲ, ಅವ್ನು ಸಣ್ಣ ಮಗು ಇರ್ತಾನೆ. ನಾವು ರೂಮಲ್ಲೇ ಮಲ್ಸ್ಕೊತಾ ಇದ್ವಿ ಗೊತ್ತಾ. ನಮ್ಮ ಬೆಡ್ ಕೆಳಗಡೆನೆ ಎಷ್ಟೊಂದು 3-4 ತಿಂಗಳು
ನಾವು ಅವನನ್ನ ಮಗು ಥರನೇ ಇದು ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ಹೊರಗಡೆ ನೋಡಿ ನನಗೆ ಕಾಲಿಗೆ ಇದು ಮಾಡಿಕೊಂಡು ಕುತ್ಕೋಬೇಕು. ಮಕ್ಕಳೆಲ್ಲ ಕೂಡ್ತಾರಲ್ಲ ತೊಡೆ ಮೇಲೆ ಮಮ್ಮಿ ಬಂದ ತಕ್ಷಣ, ಹಾಗೆ ನಾವು ಅವನಿಗೆ ನಾನು ಮಮ್ಮಿ, ಅವರು ಡ್ಯಾಡಿ, ಶ್ರೇಯು ಅಣ್ಣ, ಚಿನ್ನಿ ಅಕ್ಕ, ಹಾಗೆ ನಾವು ಅವನಿಗೆ ಇದು ಮಾಡೋದು ಗೊತ್ತಾ. ನೀವು ಯಾಕೆ ಹಂಗೆ ಅಂತೀರಾ ನೋಡಿ ಗುಂಡಮ್ಮ, ನನಗೆ ಗೊತ್ತಾಗುತ್ತೆ ಮುದ್ದು ಮಾಡೋದು ಎಲ್ಲದು. ನೀವು ಒಂದಿನ ನಾಯಿನ ಸಾಕು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಿಜ ಹೇಳ್ತೀನಿ, ಮನುಷ್ಯರಿಗೆ ಪ್ರೀತಿ ಮಾಡಬೇಡಿ. ಮನುಷ್ಯರು ಪ್ರೀತಿಗೆ ಅರ್ಹರೇ ಅಲ್ಲ. ಇವಕ್ಕೆ ನಾವು ಹಾಕೋ ಒಂದು ಅನ್ನ, ಒಂದು ಬಿಸ್ಕೆಟು ಎಷ್ಟು ಗೊತ್ತಾ, ನಾವೆಲ್ಲರೂ ಹೋಗಿ ವಾಪಸ್ ಬಂದಾಗ ನಮಗೆ ತೋರಿಸ್ತಾರಲ್ಲ ಪ್ರೀತಿ, ಅದನ್ನು ನೀವು ನೋಡಬೇಕು. ನಾನು ಊರಿಗೆ ಹೋದಾಗ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ತುಂಬ ಸಪ್ಪಗಾಗ್ಬಿಟ್ಟಿರ್ತಾನೆ ಅಂತ. ನಮ್ಮ ಮನೆ ಎದುರುಗಡೆ ಮನೆಯವ್ರು ಕೂಡ ಹೇಳ್ತಾಯಿದ್ರು, ನೀವು ಊರಿಗೆ ಹೋದರೆ ಅವನು ತುಂಬ ಹಾಳಾಗಿರ್ತಾನೆ ಅಂತ ಹೇಳಿ ಎದುರುಗಡೆ ಮನೆಯವರು ಅವತ್ತು ಹೇಳ್ತಾಯಿದ್ರು ನನಗೆ. ಮತ್ತು ನಾನೇ ಸಿಂಬನಿಗೆ ಚೆಂದಾಗಿದ್ದಾನೆ ಅಂತ ದೃಷ್ಟಿ ಮಾಡ್ತೀನಿ. ಇವನನ್ನು ತೋರಿಸ್ತಾ ಇರೋಂಥದ್ದು ಏನಾಗಿದೆ ಅಲ್ಲ ಮಗ ಶುಂಭುಣಿ? ಓನಮ್ಮ, ವಾಸನೆ ಆಗಿದೆ. ನೀವು ಚಿನ್ನಿ ಬಂದ ತಕ್ಷಣ ಸ್ನಾನ ಮಾಡಿಸ್ಬರ್ಬೇಕು. ಚಿನ್ನಿ ಬಂದ ತಕ್ಷಣ ಅವನಿಗೆ ಎರಿಯೋದು ಇಲ್ಲ, ಅವ್ರು ನಮ್ಮ ಡ್ಯಾಡಿ ಎಲ್ಲರೂ ಎರಿತಾರೆ. ನೀವು ನಂಬಲ್ಲ, ಅವನು ನಮ್ಮ ಮನೆಯವ್ರು ಬರ್ತಾರಲ್ಲ ಸಂಜೆ 7:15 ಹೆಂಗೆ ಕಾಯ್ತಿರ್ತಾನೆ ಗೊತ್ತಾ. ಒಳಗೆ ಬಿಟ್ಕೊಂಡ್ರೆ ಏಣಿ ಮೆಟ್ಲು ಮೇಲೆ ಅವ್ರ ಡ್ಯಾಡಿನ ಕಾಯ್ತಿರ್ತಾನೆ. ಇಲ್ಲಿ ಮೆಟ್ಲು ಮೇಲೂ ಅಷ್ಟೇ ಕುತ್ಕೊಂಡು ಕಾಯ್ತಿರ್ತಾನೆ. ನಮಗೆ ಬೇರೆ ಕಾರ್ಗಳ ಸೌಂಡ್ ಬಂದರೆ ನಮ್ಮ ಕಾರ್ ಬಂತು ಅನಿಸುತ್ತೆ, ಅವ್ನು ಯಾವತ್ತೂ ಎದ್ದು ಹೋಗಲ್ಲ. ಅವರು ನಮ್ಮ ಮನೆಯವ್ರ ಕಾರ್ ಬಂದರೆ ಕಾರಿನೂ ಟರ್ನ್ ಆಗೋದ್ರೊಳಗೆ ಓಡೋಗಿ ಗೇಟ್ ಹತ್ರ ನಿಂತ್ಕೊಂಡಿರ್ತಾನೆ ಗೊತ್ತಾ. ನಾವು ಅಷ್ಟು ಪ್ರೀತಿ ಮಾಡಲ್ಲ, ಮನೆಯವ್ರನ್ನ ಅಷ್ಟು ಪ್ರೀತಿ ಮಾಡ್ತೇವೆ. ನಾಯಿಗಳಿಗೆ ಮಾತ್ರ ಬೈಬೇಡಿ. ನಂಗೆ ಚಿಕ್ಕ ವಯಸ್ಸಿಂದನೂ ನಂಗೆ ನಾಯಿಗಳಂದರೆ ತುಂಬ ಇಷ್ಟ. ನಮ್ಮಮ್ಮನ ನಾನು ನಾಯಿ ಸ್ಟೋರಿ ಕೇಳಬೇಕಂದ್ರೆ ನಮ್ಮಮ್ಮನ ಹತ್ರ ಕೇಳಬೇಕು. ಎಲ್ಲಿಗೆ ಹೋದರೂ ನಾಯಿ ಮರಿ ಹಿಡ್ಕೊಬರೋದು ನಾನು. ಹಾಗೆ ಅಷ್ಟು ಸಾಕ್ತಾಯಿದ್ದೆ ನಾನು. ಇವಾಗ ಅಂತೀನಿ ಸಿಂಬಂಗೆ ಅಂದದ್ದು ನಾನು, ಸಿಂಬ ನಾವಿರೋ ತನಕ ನೀನೊಬ್ಬನೇ ಸಾಕು ಕಣ, ನಮಗಿನ್ನ ನಿನ್ನನ್ನು ಯಾವುದೂ ಸಾಕೋಕ್ಕಾಗಲ್ಲ ಅಂತ ನಾನು ಹೇಳೋದು. ಏನೂ ಆಗದೇ ಇರಲಿ ಅಂತ ಸಿಂಬಂಗೆ. ಯಾಕಂದರೆ ನಮಗೆ ಈ ಮನೆಗೆ ಬಂದಮೇಲೆ ನಾಯಿಗಳು ಒಂದು 2-3 ನಾಯಿಗಳು ಸತ್ತೋಗ್ಬಿಡ್ತು. ಹಾಗಾಗಿ ನಮಗೆ ಈ ಒಂದು ಸ್ವಲ್ಪ ಭಯ ಅನ್ನಿಸ್ತಾಯಿತ್ತು. ಇಷ್ಟು ದೊಡ್ಡ ಆದಮೇಲೆ ನಮ್ಮ ಮನೆಯವ್ರು ಅಂದ್ರಿ, 3 ವರ್ಷ ಆಯ್ತಲ್ಲ ಅವ್ನು ಬಂದು, ಇನ್ನೇನು ತಲೆಬಿಸಿ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಮತ್ತು ನಾವು ಅವನಿಗೆ ಕರೆಕ್ಟಾಗಿ ಇಂಜೆಕ್ಷನ್ನು ಅದೆಲ್ಲ ಕರೆಕ್ಟಾಗಿ ಕೊಡಿಸ್ತೀವಿ. ಹಾಗಾಗಿ ಸಾಕು ನಡಿ, ಕೆಲಸ ಮಾಡ್ಕೊತೀನಿ. ಪಾತ್ರೆ ಒಂದು ರಾಶಿ ಇದ್ದಾವೆ. ರಾತ್ರಿನೇ ಪಾತ್ರೆ ಎಲ್ಲ ತೊಳ್ಕೊಂಡಿದ್ನ, ಹಾಗಾಗಿ ಈಗ ಪಾತ್ರೆನ ಒರೆಸಿ ಇಟ್ಕೊಬೇಕು. ನಡಿ ಸಾಕು, ಇವನಿಗೆ ಮುದ್ದು ಮಾಡಿಬಿಟ್ರೆ ಮುಗ್ದೋಯ್ತು. ಹೇಳು, ನೀರು ಕುಡ್ಕೊಂಡು ಹೋಗ್ತೀನಿ. ಹೇಳು, ಬಿಕ್ಕಿ ತಿಂದ್ಯಾ? ಅವನಿಗೆ ಎಲ್ಲದೂ ಅರ್ಥ ಆಗುತ್ತೆ ಗೊತ್ತಾ. ನಾನು ಬೈಯೋದು ಅರ್ಥ ಆಗುತ್ತೆ, ಮುದ್ದು ಮಾಡೋದು ಅರ್ಥ ಆಗುತ್ತೆ. ಬೆಕ್ಕು ನಾಯಿ ಸಾಕಿರ್ತಾರಲ್ವ, ಅವ್ರಿಗೆ ಗೊತ್ತಿರುತ್ತೆ ಅವು ಹೆಂಗೆ ಅನ್ನೋದು. ಚುಂಬು ಹಂಗಂದಾಗ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಬೈದಾಗ. ನಮ್ಮ ಸಿಂಬಂಗೆ ಯಾರಾದರೂ ಏನಾದರೂ ಹೇಳಬೇಕು. ನಮ್ಮ ಶ್ರೇಯು ಹಾಗೆ ಉರ್ಕೊಂಡು ಹೋಗ್ತಿದ್ದ ಅವನ ಮೈ ಮೇಲೆ. ಆವಾಗ ಬಂದವರೆಲ್ಲ ಹೇಳೋದು, ಅವನಿಗೆ ಬಾಲ ಕಡೀರಿ ಚುರುಕ ಆಗ್ತಾನೆ. ಅದಕ್ಕೆ ಅವ್ನು ಹೇಳೋದು, ಬಾಲ ಅಲ್ಲ ಅವ್ರ ಕಾಲು ಕಡಿತೀನಿ ಅಂತ ಹೇಳೋನು. ಏನು ಹೇಳಂಗಿರಲಿಲ್ಲ. ನಾಯಿಗಳು ಏನು ಗೊತ್ತಾ, ನಮ್ಮ ಹತ್ರ ಬಯಸೋದು, ಅವು ಕೈಲಾದಷ್ಟು ನಾವು ಪ್ರೀತಿ ಕೊಟ್ಟರೆ ಸಾಯೋವರೆಗೂ ನಮ್ಮ ಜೊತೆಗಿರೋ ಜೀವ ಅಂದರೆ ನಾಯಿಗಳೇ. ನಾವು ಒಂದಲ್ಲ ನೋಡಿ 2 ಸಾಕಿದ್ದೀವಿ. ಅದು ಬೀದಿ ನಾಯಿ, ಅದಕ್ಕೂ ಕೂಡ ನಾವು ಊಟ ಹಾಕ್ತೀವಿ, ಅದು ಕೂಡ ಇಲ್ಲೇ ಇದೆ. ನಾವು ತೋರಿಸೋದೇನು ಅವಕ್ಕೆ ಒಂದಷ್ಟು ಪ್ರೀತಿ ಮಾತ್ರ. ನಾನು ಮನುಷ್ಯರನ್ನ ನಂಬಲ್ಲ, ನಾಯಿನ ತುಂಬ ನಂಬ್ತೀನಿ. ನಿಯತ್ತು ಅಂದರೆ ನಾಯಿ. ದಯವಿಟ್ಟು ನಿಮಗೆ ಇಷ್ಟ ಇಲ್ಲ ಅಂದರೆ ನನ್ನ ವೀಡಿಯೋನ ನೋಡಬೇಡಿ. ತುಂಬ ಜನ ನಮ್ಮ ಸಿಂಬನ್ ಇಷ್ಟಪಡೋರು ಕೂಡ ಇದ್ದಾರೆ. ನಾವು ಮುಂಚೆ ಒಳಗೆಲ್ಲ ಬರ್ತಾಯಿದ್ದ, ಅಂದರೆ ಸಣ್ಣನಿರ್ಬೇಕಿದ್ರೆ ನಾವು ಒಳಗೂ ಬಿಟ್ಕೊತಾ ಇದ್ವಿ. ಇವಾಗ ಸ್ವಲ್ಪ ದೊಡ್ಡವನಾಗಿರೋದಕ್ಕೆ ನಾವು ಹೊರಗಡೆನೇ ಇದು ಮಾಡ್ತೀವಿ. ನಾವು ಒಳಗಡೆ ಕಟ್ಟಿ ಅವನನ್ನು ಒಳಗೆ ಮಲಗಿಸ್ಕೊತಾ ಇದ್ವಿ ಕೂಡ. ಇವಾಗ ಅದೇ ದೊಡ್ಡವನಾಗಿರೋದಕ್ಕೆ ತುಂಬ ಜನ ಹೇಳ್ತಾರೆ, ಆ ನಾಯಿಗಳು ಚಳಿ ತಡೆಯಲ್ಲ, ನೀವು ಒಳಗಿಟ್ಕೊಳ್ಳಿ ಅಂತ. ನಾವು ಹೊರಗಿಡೋದಕ್ಕೇ ಪಾಪ ತುಂಬ ಜನ ಹೇಳ್ತಾರೆ. ಆದರೆ ಅವನ ಕೂದಲು ಕೆಲವೊಂದು ಟೈಮಲ್ಲಿ ತುಂಬ ಉದುರುತ್ತಾ ಇರೋದ್ರಿಂದ ನಾವು ಇವಾಗ ಹೊರಗೆ ಹಾಕಿದ್ವಿ. ಮತ್ತು ಇನ್ನೊಂದು ನಾಯಿ ಕೂಡ ಬರುತ್ತಲ್ವ. ಮತ್ತು ತುಂಬ ಜನ ಪಾಪ ಹೇಳ್ತಾಯಿದ್ರು, ಇನ್ನೊಂದು ನಾಯಿ ಬರುತ್ತಲ್ವ ಬೀದಿ ನಾಯಿ, ಅದ್ರ ಜೊತೆಗೆ ದಿನ ಸೇರೋದಕ್ಕೆ ಬಿಡಬೇಡಿ ಅಂತ. ಹಾಗಾಗೇ ನಾವು ಸಿಂಬನಿಗೆ ಯಾವಾಗಲೂ ಕರೆಕ್ಟಾಗಿ ಅವನಿಗೇ ವ್ಯಾಕ್ಸಿನ್ ಎಲ್ಲ ಮಾಡಿಸ್ಬಿಡ್ತಾ ಇದ್ದೀವಿ. ಯಾವುದೇ ರೀತಿಯಾಗಿರೋ ಪ್ರಾಬ್ಲಮ್ ಆಗಬಾರ್ದು ಅಂತ ಡಾಕ್ಟ್ರಿಗೆ ಕೂಡ ಅದನ್ನೇ ಹೇಳಿದ್ದು, ಹೀಗೀಗೆ ಅಂತ ಹೇಳಿ. ಹಾಗಾಗಿ ಟೈಮಿಗೆ ಸರಿಯಾಗಿ ಅವನಿಗೆಲ್ಲ ಮಾಡಿಸ್ತಾ ಇದ್ದೀವಿ. ಹಾಗೆ ನನ್ನ ಕಾಲು ಕೂಡ ಇವತ್ತು ನೋವು ಆಗ್ತಾಯಿತ್ತು. ಬೆಳಗ್ಗೆ ಎದ್ದಾಗ ತುಂಬ ದಿನದಿಂದ ನನಗೆ ಕಾಲು ನೋವು ಇದೆ. ಯಾಕೆ ಅಂದರೆ ನನ್ನ ಕಾಲು ಹೇಗಂದರೆ ಇದು ಹಂಸಪಾದ ಅಂತಾರೆ ಗೊತ್ತಾ.
ಫ್ಲ್ಯಾಟ್ ಫುಟ್ ನಂದು, ಹಾಗಾಗಿ ನನಗೆ ಕಾಲು ನೋವು ಬರುತ್ತೆ. ನನಗೆ ಫ್ಲ್ಯಾಟ್ ಆಗಿರೋ ಚಪ್ಪಲ್ ಹಾಕಿದ್ರೂ ಕೂಡ ತುಂಬ ನೋವಾಗುತ್ತೆ. ಹಾಗಾಗಿ ನಾನು ಚಪ್ಪಲ್ ಹಾಕಿದ್ರೆ ಸ್ವಲ್ಪ ಹೀಲ್ಸ್ ಇರೋಂಥದ್ದು ತೊಗೊಂಡು ಹಾಕ್ತೀನಿ. ಅದಕ್ಕೆ ಸಿಲಿಕಾನ್ದು ಒಂದೇನೋ ಸಿಗುತ್ತಂತೆ, ಅದನ್ನು ಹಾಕಿ ನಡಿಬೇಕಂತೆ ಚಪ್ಪಲ್ಗಳಿಗೆ. ಇಲ್ಲ ಅಂದರೆ ಶೂ ಹಾಕಬೇಕಿದ್ರೆ, ಇಲ್ಲ ಅಂದರೆ ಅದು ಅದೇ ಥರದೇ ಒಂದು ಚಪ್ಪಲ್ ಕೂಡ ಸಿಗುತ್ತಂತೆ ನಮ್ಮ ಪಾದಕ್ಕೆ ಸರಿಯಾಗಿರೋದು. ಆದರೆ ಅದಕ್ಕನ್ನ ರೇಟ್ ನೋಡಿ ನಾನು ತರ್ಸೋಕ್ಕೆ ಬೇಡ ಅಂತ ಅನ್ನಿಸ್ತು. 700, 800, 1000 ರೂಪಾಯಿ ಇತ್ತು. ಅದಕ್ಕಿಂತ ಕಾಲು ನೋವಲ್ಲಿ ಓಡಾಡೋದೇ ಒಳ್ಳೆಯದು ಅಂತ ನಾನು ತರಿಸ್ತಾ ಇಲ್ಲ. ನಮ್ಮನೆಯವರು ಬೈತಾ ಇದ್ದಾರೆ, ಅದನ್ನ ಆರ್ಡ್ರ್ ಹಾಕು ಅಂತ. ಚಿನ್ನಿ ಬಂದಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೆನ್ನೆದು ಕೂಡ ಸ್ವಲ್ಪ ಸಾಂಬಾರಿದೆ, ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಆಮೇಲೆ ಹೇಳ್ತೀನಿ. ನಾನು ಮೆಂಟಲಿ ಪ್ರಿಪೇರ್ ಕೂಡ ಆಗಿದ್ದೀನಿ. ಹಾಗೆಯೇ ನಮ್ಮ ತೋಟಕ್ಕೆ ಔಷಧಿ ಹೊಡಿಯೋಕ್ಕೆ, ಕೊನೆ ತೆಗೆಯೋಕ್ಕೆ ಕೆಲವೊಬ್ಬರು ಬರ್ತಾರೆ. ಅವ್ರ ಮನೆಯಲ್ಲಿ ಬದನೆಕಾಯಿ ಬಿಟ್ಟಿತ್ತಂತೆ. ಒಂದು ರಾಶಿ ಬದನೆಕಾಯಿ ತಂದು ಕೊಟ್ಟಿದ್ರು. ಅವತ್ತು ಕೂಡ ಒಂದಿನ ತಂದು ಕೊಟ್ಟಿದ್ದರು, ಈ ಸಲನೂ ತಂದು ಕೊಟ್ಟಿದ್ದಾರೆ. ಆದರೆ ತುಂಬ ಹುಳ ಇತ್ತು. 4 ಬದನೆಕಾಯಿ ಸುಟ್ಟರೆ ಅದರಲ್ಲಿ 1 ಇಲ್ಲ 2 ಬದನೆಕಾಯಿ ಚೆನ್ನಾಗಿರುತ್ತೆ, ರೇಷಿಯೋ ಆಗಿತ್ತು. ಹಾಗಾಗಿ ನಾನು 3 ಬದನೆಕಾಯಿ ಹಾಕಿದ್ದೆ. ಅದಾದ ಮೇಲೂ ನಾನು ಇನ್ನೊಂದು 2-3 ಬದನೆಕಾಯಿ ಸುಟ್ಟೆ. ನನಗೆ ಬದನೆಕಾಯಿ ಹುಳ ಇದ್ದರೆ ನಾನು ಅದನ್ನು ತಿನ್ನಲ್ಲ, ಹಾಗೆ ಎಸ್ದು ಬಿಡ್ತೀನಿ. ಪಲ್ಯಕ್ಕೆಲ್ಲ ಹೆಚ್ಚೋದಾದರೆ ಅದಷ್ಟು ಭಾಗ ಹೆಚ್ಚಿ ತೆಗಿಬೋದು, ಆದರೆ ಬಜ್ಜಿಗೆಲ್ಲ ಅದು ಒಳಗಡೆನೇ ಬೆಂದಂಗೆ ಆಗಿರುತ್ತಲ್ವ, ಹಾಗಾಗಿ ನಾನು ತೆಗಿತೀನಿ. ಇವತ್ತು ಚಿನ್ನಿ ದೋಸೆ ಮಾಡಿ ಬೆಂಡೆಕಾಯಿ ಬಜ್ಜಿ ಮಾಡು ಅಂತ ಹೇಳಿದ್ಲು. ಬೆಳಗ್ಗೆ ನಾನು ಬದನೆಕಾಯಿ ಚಟ್ನಿ ಮಾಡ್ತೀನಿ, ಮಧ್ಯಾಹ್ನಕ್ಕೆ ಅವಳಿಗೆ ಬೆಂಡೆಕಾಯಿ ಬಜ್ಜಿ ಮಾಡ್ತೀನಿ. ಚಿನ್ನಿ, ಶ್ರೇಯು ಅವರೇನಾದರೂ ಬಂದರೆ ಮಾತ್ರ ನಮ್ಮನೇಲಿ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ನಮ್ಮನೆಯವರು ಬೆಂಡೆಕಾಯಿ ಬಜ್ಜಿನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಆದರೆ ನನಗೆ ತುಂಬ ಇಷ್ಟ. ನನಗೊಬ್ಳಿಗೆ ಅಂತ ಹೇಳಿ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಮಕ್ಕಳು ಬಂದಾಗ ಭರ್ಪೂರು ಮಾಡಿಕೊಂಡು ತಿಂತೀವಿ. ಒಂದು ಸ್ವಲ್ಪ ಜ್ವರ ಬಂದಿತ್ತಲ್ವ, ಹಾಗಾಗಿ ನಾನು ಏನಾದರೂ ಕುಡಿಯೋಣ ಅಂತ, ಬಿಸಿ ಬಿಸಿದೇನಾದರೂ ಕುಡಿಯೋಣ ಅನ್ನಿಸ್ತಿರುತ್ತಲ್ವ, ಹಾಗಾಗಿ ನಾನು ಬಿಸಿ ಬಿಸಿ ನೀರನ್ನು ಕೂಡ ಕುಡಿತಾ ಇದ್ದೆ. ಅದೊಂದು ಟೀ ಕುಡಿಬೇಕು ಅಂತ ಮನಸ್ಸಿಗೆ ಬಂದಮೇಲೆ ಟೀ ಕುಡಿಲೇಬೇಕಾಗುತ್ತೆ. ಹಾಗಾಗಿ ಟೀನು ಕೂಡ ಈಗ ಇಟ್ಕೊಂಡಿದ್ದೀನಿ. ತುಂಬ ಪಾತ್ರೆಗಳಿತ್ತು, ರಾತ್ರಿ ಪಾತ್ರೆಗಳನ್ನ ವಾಶ್ ಮಾಡಿದ್ದೆ, ಒರೆಸೋದೇ ಜಾಸ್ತಿ ಇತ್ತು. ಅದನ್ನು ಕೂಡ ಒರೆಸಿ ಜೋಡಿಸ್ತಾ ಇದ್ದೀನಿ. ಮತ್ತು ಇವತ್ತೇನು ತಿಂಡಿದೇನು ತಲೆ ಬಿಸಿ ಇಲ್ವಲ್ಲ, ರೊಟ್ಟಿ ಗಿಟ್ಟಿ ಆದರೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಬೇರೆ ತಿಂಡಿ ಆದಾಗ ಬೆಳಗ್ಗೆ ನನಗೆ ಅಷ್ಟು ಕೆಲಸ ಇರಲ್ಲ. ಮತ್ತು ಇವತ್ತು ಪಲ್ಯನೂ ಇಲ್ಲ, ಒಂದೇ ಚಟ್ನಿ ಅಲ್ವಾ, ಹಾಗಾಗಿ ಬದನೆಕಾಯಿನ ಸುಡೋಕ್ಕೆ ಹಾಕಿದ್ದೀನಿ. ಬದನೆಕಾಯಿ ಸುಟ್ಟು ಕೂಡ ಆಗಿದೆ. ಅದೇ ಬಿಡಿಸಿ ನೋಡಿದ್ಮೇಲೆ ಅದರಲ್ಲಿ ಹುಳ ಇತ್ತಲ್ವ, ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಬದನೆಕಾಯಿನ ನಾನು ಸುಟ್ಟೆ. ಹಾಗೆಯೇ ಸಾರಿ, ಚಿನ್ನಿ ನನಗೆ ಹೇಳಿದ್ಲು ಏನಂದರೆ, ಚಿನ್ನಿಯವರು ಹೋಟೆಲ್ಗೆ ಎಲ್ಲ ಊಟಕ್ಕೆ ಹೋದಾಗ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರಂತೆ. ಅವಳು ಪಾಪ ತಕ್ಷಣ ಫೋನ್ ಮಾಡಿ ಹೇಳಿದ್ಲು, ಅವ್ರನ್ನ ಹೆಸರು ಕೂಡ ಹೇಳಿದ್ಲು, ವಿಡಿಯೋದಲ್ಲಿ ಹೇಳು ಮಮ್ಮಿ ಅಂತ ಹೇಳಿ. ಆವಾಗ ನಾನು ಶ್ರೇಯು ಬಿಡೋದು ಕರೆಯೋದು ಆ ಥರದ್ದೇನೋ ಒಂದು ನಡೀತಾ ಇತ್ತು. ನನಗೆ ನಾಳೆ ಹೇಳೋಣ ಅಂತ ಮರ್ತೇ ಹೋಗಿತ್ತು. ಆಮೇಲೆ ಇವತ್ತು ನೆನಪಾಯಿತು, ಹಾಗಾಗಿ ಹೇಳ್ತಾ ಇದ್ದೀನಿ. ಸಾರಿ, ಅವ್ರ ಹೆಸರು ನನಗೂ ಮರ್ತೋಗಿದೆ, ಚಿನ್ನಿಗೂ ಮರ್ತೋಗಿದೆ. ಚಿನ್ನಿ ಹೇಳಿದ್ಲು, ಮಮ್ಮಿ ನಂಗೆ ಹೆಸರು ಮರ್ತೋಗುತ್ತೆ, ಫಸ್ಟು ಹೆಸರು ನೆನಪಿಟ್ಕೊ ಅಂತ ಪಟ್ಟಂತ ಫೋನ್ ಮಾಡಿ ಹೇಳಿದ್ಲು. ಪಾಪ ಅವರು ತುಂಬ ಮನೆಗೆಲ್ಲ ಕರೆದ್ರಂತೆ. ಹಾಗೆಯೇ ಮತ್ತೊಬ್ಬರು ಕೂಡ ನನ್ನ ಸಬ್ಸ್ಕ್ರೈಬರ್ರೇನೆ, ಅವರು ನನಗೂ ಫೋನ್ ಮಾಡಿದರು, ಭಾರತಿ ಅಂತ ಪಾಪ ಅವರು ಚಿನ್ನಿನ ಅವ್ರ ಮಗಳು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಕೆಲಸದ ಮೇಲೆ, ಅವ್ರಿಗೆ ಮದುವೆನೂ ಆಗಿದೆ. ಅವರು ಚಿನ್ನಿನ ಪಾಪ ಹೋಳಿಗೆ ಎಲ್ಲ ಮಾಡಿಬಿಟ್ಟು ಇಟ್ಕೊಂಡು ಪಾಪ ಕರೆದಿದ್ರು. ಆದರೆ ಅವಳು ಆ ಟೈಮಲ್ಲಿ ಊರಿಗೆ ಬಂದುಬಿಟ್ಟಿದ್ಲು. ಅವಳು ಅದೇ ಹೇಳ್ತಾ ಇದ್ಲು. ಮತ್ತು ಪಾಪ ಅವ್ರ ಮನೆ ಚಿನ್ನಿ ಹಾಸ್ಟೆಲಿಂದ ತುಂಬ ದೂರ ಆಗುತ್ತೆ, ನಂಗೆ ಒಬ್ಳಿಗೆ ಹೋಗೋಕ್ಕೆ ಭಯ ಆಗುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ಅವಳಿಗೆ ಆಟೋದಲ್ಲೆಲ್ಲ ಓಡಾಡಿ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಪಾಪ ನನಗೆ ಒಂದು ಒಳ್ಳೆಯದೇನೆಂದರೆ, ನನಗೆಲ್ಲ ತುಂಬ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸು ಇದ್ದಾರೆ. ನನ್ನ ನಂಬರ್ ಅವ್ರ ಹತ್ರ ಇದ್ರೂ ಯಾರು ಬೇಕಾಬಿಟ್ಟು ಫೋನ್ ಮಾಡೋದಾಗಲಿ, ನನಗೆ ಡಿಸ್ಟರ್ಬ್ ಮಾಡೋದು ಆ ಥರ ಏನೂ ಮಾಡಲ್ಲ. ನನಗೆ ಅದೊಂದು ಖುಷಿ ಇದೆ. ಸಾರಿ, ನಿಮ್ಮ ಹೆಸರು ಮರ್ತೋಗಿದೆ. ಯಾರಾದರೂ ಅವ್ರ ವಿಡಿಯೋ ನೋಡ್ತಾ ಇದ್ದರೆ ಹೆಸರನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹುಷಾರಿಲ್ದಿದ್ದಕ್ಕೆ ಇವತ್ತು ಒಂಥರ ಕೆಲಸ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾ ಇತ್ತು. ಸೂಜ್ ಮೆಣಸು ಇತ್ತು. ಬದನೆಕಾಯಿ ಚಟ್ನಿಗೆ ಏನಂದರೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸೂಜ್ ಮೆಣಸನ್ನು ನಾನು ಹಾಕಿ ಮಾಡೋಣ ಅಂತ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು. ಸೂಜ್ ಮೆಣಸನ್ನು ಕೊಯ್ಕೊಂಡು ಬಂದೆ. ಬದನೆಕಾಯಿ ಚಟ್ನಿಗೆ ನಾನು ಹಸಿ ಕಾಯಿ ತುರಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವು, ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಳಿ, ಬೆಲ್ಲ ಹಾಕಿದ್ದೀನಿ. ಕಾಯಿನ ಭಾಳ ಹಾಕಬಾರ್ದು, ನೀವು ಕಾಯಿ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ನಾನೊಂಚೂರೇ ಒಂದು 2 ಚಮಚದಷ್ಟು ಕಾಯಿನ ಹಾಕ್ತಾಯಿದ್ದೀನಿ. ತುಂಬ ಹಾಕಬೇಡಿ, ತುಂಬ ಹಾಕಿದ್ರೆ ಅದು ರುಚಿ ಬರಲ್ಲ.
ಅದನ್ನು ಫಸ್ಟು ನಾನು ಚೂರೇ ನೀರು ಹಾಕ್ಬಿಟ್ಟು ರುಬ್ಕೊತೀನಿ. ಆನಂತರ ಬೆಂದಿರೋ ಬದನೆಕಾಯಿನ ಹಾಕಿ ತುಂಬ ಅಂದರೆ ರುಬ್ಬಬಾರ್ದು, ಸ್ವಲ್ಪ ಬೀಜ ಬೀಜ ಇರಬೇಕಂದ್ರೆ ತರಿತರಿಯಾಗಿದ್ದರೆ ಚಟ್ನಿ ತುಂಬ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಹುಳಿ ಖಾರ ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲ ಸರಿ ಇದ್ದರೆ ಸಾಕು. ಇಲ್ಲ ಅಂದರೆ ಬೇಕು ಅನಿಸಿದ್ರೆ ಮತ್ತೆ ನೀವು ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಬದನೆಕಾಯಿ ಚಟ್ನಿನ. ಇದನ್ನು ನಾನು ನಮ್ಮಲ್ಲಿ ಮಾಡ್ತೀವಿ. ನಾನು ಎಣ್ಗಾಯಿ ಪಲ್ಯ ಅಂತೀನಿ ನಾನೊಬ್ಬಳು. ಶಿವಮೊಗ್ಗದಲ್ಲಿ ಇದರಲ್ಲಿ ಖಾನಾವಳಿಯಲ್ಲಿ ತಿಂದಿದ್ದೆ ಜೋಳದ ರೊಟ್ಟಿಗೆ, ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರು ಅಲ್ಲೆಲ್ಲ ಇದನ್ನು ತಿಂತಾರೆ, ಅದೇ ಮನೇಲಿ ಮಾಡಿದ್ರೆ ಇದನ್ನು ತಿನ್ನಲ್ಲ. ದೋಸೆಗೆ ಮಾತ್ರ ಸೂಪರಾಗಿರುತ್ತೆ. ಇದು ಗರಿ ದೋಸೆ ಆಗಬಾರ್ದು, ಮೆತ್ತಗೆ ಸೆಟ್ ದೋಸೆ ಎಲ್ಲ ಮಾಡ್ಕೊತೀವಲ್ಲ ಆ ಥರ ದೋಸೆಗೆ ಸೂಪರಾಗಿ ಇರುತ್ತೆ. ಸ್ವಲ್ಪ ಮಾತ್ರ ಮಾಡಿದ್ದೀನಿ, ಯಾಕಂದರೆ ಸಂಜೆ ಮತ್ತು ಬೆಂಡೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ. ಒಂದು ಜೋಳ ತಂದಿದ್ದು ಹಾಗೇ ಇತ್ತು. ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದ್ದೀನೋ ಏನೋ ನಂಗೆ ಗೊತ್ತಿಲ್ಲ. ಅದೇ ಹೇಳಿದೆಲ್ಲ, ಯೂಟ್ಯೂಬಲ್ಲಿ ಒಂದು ರೆಸಿಪಿ ನೋಡಿದ್ದೀನಿ ಅಂತ. ಕಾರ್ನ್ ರೈಸ್ ಅಂತ ತೋರಿಸಿದ್ರು. ಅವರು ಬರೀ ಕಾರ್ನ್ ಹಾಕಿ ಮಾಡಿದರು. ನನಗೆ ಬರೀ ಒಂದೇ ತರಕಾರಿ ಹಾಕಿ ಮಾಡಿದ್ರೆ ನಂಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ತರಕಾರಿಗಳನ್ನ ಎಲ್ಲ ಇತ್ತಲ್ವ ಅದನ್ನೆಲ್ಲ ಹಾಕಿ ಮಾಡೋಣ ಅಂತ. ಹಾಗೆ ಈ ಒಂಥರ ಕೂದಲು ಥರ ಇದೆಯಲ್ಲ, ಅಜ್ಜಿ ಕೂದಲು ಥರ, ಅದನ್ನು ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ. ಇದನ್ನು ಕುದಿಸ್ಬಿಟ್ಟು ಅದ್ರ ನೀರನ್ನು ಕುಡಿಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಶುಗರಿಗೋ ಏನಕ್ಕೋ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದರು. ನಾನು ಒಂದು ಹೇಳ್ತೀನಿ, ನೀವು ಮನೇಲೇ ಏನಾದರೂ ಬೆಳೆದಿದ್ದರೆ ನಮ್ಮ ಕಣ್ಣೆದುರುಗಡೆ ಇದ್ದರೆ ಅದನ್ನು ನೀವು ಕುದಿಸ್ಕೊಂಡು ಕುಡಿಬಹುದು. ನಂಗೆ ಜೋಳ ತಿನ್ನೋಕ್ಕೇ ಭಯ ಆಗುತ್ತೆ, ಯಾಕಂದರೆ ಅದಕ್ಕೆ ಒಂದು ಔಷಧಿನ ಹೊಡಿತಾರೆ. ಅದ್ರ ಹೆಸ್ರೇನೋ ನಂಗೆ ಮರ್ತು ಹೋಗಿದೆ. ಅದು ಹೊಡೆದಾಗ ಎಷ್ಟೋ ದಿನ ಜೋಳನ ತಿನ್ನೋಕ್ಕೆ ಬಿಡಲ್ಲ. ಹಾಗಾಗಿ ನೀವು ಅದನ್ನು ನೀರಲ್ಲಿ ಕುದಿಸಿ ಕುಡಿಯೋದು ಎಷ್ಟು ಒಳ್ಳೆಯದು ಅಂತ ನನಗೂ ಗೊತ್ತಿಲ್ಲ. ನಾನಂತೂ ಅದನ್ನು ಟ್ರೈ ಮಾಡಲ್ಲ, ಯಾಕಂದರೆ ನಾವು ರೈತರಾಗಿರೋದ್ರಿಂದ ನಮಗೆ ಗೊತ್ತು. ಈಗ ಯಾವುದೇ ಬೆಳೆ ಬೆಳೆದ್ರೂ ಅದಕ್ಕೆ ಔಷಧಿ ಗೊಬ್ಬರ ಹಾಕ್ತೆ ಯಾವುದು ಬೆಳೆ ಬರೋದಿಲ್ಲ. ಇನ್ನೇನು ಆರ್ಗ್ಯಾನಿಕ್ಕಾಗಿ ಬೆಳೆದಿರ್ತಾರಲ್ವ ಅದರಲ್ಲಿ ನೀವು ಯೂಸ್ ಮಾಡ್ಬೋದು. ಈ ಥರ ಇರೋದ್ರಲ್ಲಿ ಮಾಡಬೇಡಿ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ಮೇಲೆಲ್ಲ ಹೋಗಿ ಕ್ಲೀನ್ ಮಾಡಿ ಎಲ್ಲ ಬರೋದಿತ್ತಲ್ವ. ಹಾಗಾಗಿ ನೋಡಿ, ಮಗಳು ಬರ್ತಾಳೆ ಅಂದರೆ ನಮ್ಮ ಮಕ್ಕಳಿಗೆ ಆಲೂಗಡ್ಡೆ ತುಂಬ ಇಷ್ಟ. ಮತ್ತು ಇದು ಬೆಂಡೆಕಾಯಿ ನಮ್ಮ ಶ್ರೇಯರು ತಿಂತಾನೆ, ನಮ್ಮ ಚಿನ್ನಿನೂ ಬೆಂಡೆಕಾಯಿ ಜಾಸ್ತಿ ತಿಂತಾಳೆ. ಅಂದರೆ ಬಜ್ಜಿನ ತಿಂತಾರೆ, ನಾವು ತಿಂತೀವಿ. ನಮ್ಮ ಮನೆಯವ್ರಿಗೆ ದಿನ ನಾನು 2 ನೆನೆಸಿ ಕೊಡ್ತೀನಿ. ಬೀನ್ಸು ತಂದಿದ್ದಾರೆ, ಹಾಗೆ ಹೀರೆಕಾಯಿ ತಂದಿದ್ದಾರೆ. ನಮ್ಮ ಮನೆಯವ್ರು ಬಂದ್ರಲ್ಲ, ನಮ್ಮ ಸಿಂಹ ನೋಡಿ ಯಾವತ್ತೂ ಇಲ್ಲಿ ಬಂದು ಮಲಗಲ್ಲ ಅವನು. ಅಂದರೆ ಮುಂಚೆ ಮಲಗ್ತಿದ್ದ, ಇವಾಗ ತುಂಬ ಕಮ್ಮಿ ಆಗಿತ್ತು, ಇವತ್ತು ಬಂದಿದ್ದಾನೆ. ಅವನೇನು ಗೊತ್ತಾ, ಮಕ್ಕಳು ಬಂದರೆ ಅವನ ಮಾತೇ ಕೇಳಲ್ಲ. ಶ್ರೇಯು ಬಂದ್ರಂತೂ ಅಟ್ಲೀಸ್ಟ್ ಚಿನ್ನಿ ಬಂದ್ರೂ ನನ್ನ ಮಾತು ಕೇಳ್ತಾನೆ. ಶ್ರೇಯು ಬಂದರೆ ನಮ್ಮ ಮಾತೇ ಕೇಳಲ್ಲ, ಅವನ ಜೊತೆಗೇ ಇರಬೇಕು ಅವನು. ಹಾಗೆ ಮಾಡ್ತಾನೆ ಅವನು. ನಮಗೆ ನಿಜವಾಗ್ಲೂ ಸಿಂಹನಿಗೆ ಹಂಗೆ ಅಂದಾಗ ನನಗೆ ಒಂಥರ ಬೇಜಾರು ಅನ್ನಿಸ್ತವರು. ಆದರೆ ನಾನು ಅವರಿಗೇನೋ ರಿಯಾಕ್ಟ್ ಮಾಡಿಲ್ಲ. ಯಾರು ತುಂಬ ಪ್ರಾಣಿಗಳನ್ನ ಇಷ್ಟಪಡ್ತಾರೋ ಅವರು ತುಂಬ ಒಳ್ಳೆ ಹೃದಯವಂತರು ಅಂತ ಹೇಳ್ತಾರೆ. ಪ್ರಾಣಿಗಳನ್ನ ಇಷ್ಟಪಡದೇ ಇರೋರು ನಿಜವಾಗ್ಲೂ ಹೌದು. ಯಾಕಂದರೆ ಮೂಕ ಪ್ರಾಣಿಗಳು, ಅವಕ್ಕೇನು ಬಾಯಿ ಬರಲ್ಲ, ಏನೂ ಇಲ್ಲ. ಅವಕ್ಕೆ ನಮಗೆ ಹಸಿವಾಗಿದೆ ಹಾಕಿ ಅಂತ ಹೇಳೋಕ್ಕೂ ಬರಲ್ಲ. ನಾವಾದರೆ ನೋಡಿ, ಏನಾದರೂ 12 ಗಂಟೆಗೆ ಒಂದು ಸಲ ಏನಾದ್ರು ತಿನ್ನಬೇಕು ಅನಿಸುತ್ತೆ, 1 ಗಂಟೆಗೆ ಊಟ ಮಾಡ್ತೀವಿ, ಆಮೇಲೆ ಏನಾದ್ರು ತಿನ್ನಬೇಕು ಅನಿಸುತ್ತೆ. ಪಾಪ ಅವಕ್ಕೇನು ಹೇಳಲ್ಲ, ನಾವು ಏನು ಹಾಕ್ತೀವೋ ಅದನ್ನು ತಿಂದ್ಕೊಂಡು ಇರ್ತವೆ. ಆದರೆ ನಮ್ಮ ಸಿಂಹ ಮಾತ್ರ ಬೆಳಗ್ಗೆ ನಮ್ಮ ಮನೆಯವ್ರು ಬಂದ ತಕ್ಷಣ ನಮ್ಮ ಮನೆಯವ್ರಿಗೆ ತಿಂಡಿ ತಿನ್ನೋಕ್ಕೂ ಬಿಡಲ್ಲ. ಆ ಥರ ಗಲಾಟೆ ಮಾಡಿ ತಿಂಡಿ ಹಾಕ್ಸ್ಕೊತಾನೆ. ಮಧ್ಯಾಹ್ನವೂ ಅಷ್ಟೇ, ರಾತ್ರಿನೂ ಅಷ್ಟೇ, 3 ಹೊತ್ತು ಬಿಟ್ಟರೆ. ಆಮೇಲೆ ಯಾವತ್ತೂ ಅವನು ಹಂಗೆ ಅಷ್ಟು ರಗಳೆ ಮಾಡಲ್ಲ. ಅವನಿಗೆ ತುಂಬ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ದಾಗ ತುಂಬ ಗಲಾಟೆ ಮಾಡ್ತಾನೆ. ಆವಾಗ ಒಂದು 10 ನಿಮಿಷ ಹೊರಗಡೆ, ಅವನಿಗೂ ಗೊತ್ತಲ್ವ ಮನೇಲೇ ಇದು ಹುಚ್ಚಿಡ್ದಂಗೆ ಆಗಿರುತ್ತೆ. ಬಿಟ್ಟಾಗ ಅವನ ಕೆಲಸಗಳನ್ನೆಲ್ಲ ಹೊರಗಡೆ ಹೋಗಿ ಮಾಡಿಕೊಂಡು ಮತ್ತು ಅವನೇ ಬಂದು ಕರಿತಾನೆ ಕೂಡ. ಒಂದು 2-3 ಸಲ ಬೊಗಳ್ತಾನೆ. ಆಮೇಲೆ ನಾವು ಹೋಗಿ ಬಾಗಿಲನ್ನ ತೆಗಿಬೇಕು. ಹೀಗಿರುತ್ತೆ. ಇವತ್ತು ಪೂರ್ತಿ ನಮ್ಮ ಸಿಂಬಂದೇ ಆಗಿದೆ. ನನಗೆ ಆ ಕಮೆಂಟ್ ಓದಿದಾಗ ತುಂಬ ಬೇಜಾರಾಯಿತು. ಒಂದು ಸಲ ಆಗಿದ್ದರೆ ಓಕೆ, ಆದರೆ ಪದೇ ಪದೇ ಆ ಕಮೆಂಟ್ ಬಂದಾಗ ನನಗೂ ಬೇಜಾರಾಗುತ್ತಲ್ವ. ಮತ್ತು ಅದನ್ನು ಅಲ್ಲೇ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿದೆ. ನಿಮಗೆಲ್ಲರಿಗೂ ನಮ್ಮ ಸಿಂಬನ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇವತ್ತು ದೋಸೆ ಮತ್ತು ಇದು ತುಂಬಾ ಚೆನ್ನಾಗಾಗಿತ್ತು ಚಟ್ನಿ. ಹಾಗೆ ಈಗ ನಾನು ಬೆಂಡೆಕಾಯಿ ತಂದಿದ್ರಲ್ವ, ಅದನ್ನೇ ಹೆಚ್ಚಿ ಈಗ ಚಿನ್ನಿಗೆ ಬೆಂಡೆಕಾಯಿ ಬಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಬಜ್ಜಿಗೆ ಏನು ಗೊತ್ತಾ, ಆವಾಗಲೇ ಹೆಚ್ಚಿ ಆವಾಗಲೇ ಮಾಡಬಾರ್ದು. ಒಂದು ಸ್ವಲ್ಪ ಹೊತ್ತು ಬೆಂಡೆಕಾಯಿ ಆರೋದಕ್ಕೆ ಬಿಡಬೇಕು. ಆವಾಗ ಹುರಿಬೇಕಿದ್ರೆ ಲೋಳೆ ಅಂಶ ಜಾಸ್ತಿ ಬರೋದಿಲ್ಲ, ತುಂಬ ಹೊತ್ತು ಹುರಿಬೇಕಾಗುತ್ತೆ. ಅದು ಹುರಿಬೇಕಿದ್ರೇ ಲೋಳೆ ಬರುತ್ತೆ. ಮತ್ತು ಕೆಲವೊಂದು
ಬೆಂಡೆಕಾಯಿ ಮೇಲೆ ಕೂಡ ಹೋಗುತ್ತೆ. ಕೆಲವೊಂದು ಬೆಂಡೆಕಾಯಿ ತುಂಬ ಲೋಳೆ ಇರುತ್ತೆ, ಕೆಲವೊಂದು ಬೆಂಡೆಕಾಯಿ ಲೋಳೆ ತುಂಬಾ ಕಮ್ಮಿ ಇರುತ್ತೆ. ಈ ಬೆಂಡೆಕಾಯಿ ಸ್ವಲ್ಪ ಲೋಳೆ ಕಮ್ಮಿ ಇತ್ತು. ನಾನು ಸ್ವಲ್ಪ ಉಪ್ಪು ಹಾಕಿ ಹುರಿದೆ. ಆಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಲೋಳೆ ಅಂಶ ಕಮ್ಮಿ ಬರುತ್ತೆ. ಬೆಂಡೆಕಾಯಿನ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೇ ಹಸಿಮೆಣಸನ್ನು ಕೂಡ ಹೆಚ್ಚಿದ್ದೀನಿ. ಆನಂತರ ಬಾಣಲಿಗೆ ಹಾಕಿ ಸಣ್ಣ ಉರಿಲೇ ಹುರಿಬೇಕು. ಒಂದು ಅರ್ಧ ಗಂಟೆ ಇದನ್ನು ಹುರಿಬೇಕಾಗುತ್ತೆ. ಸ್ವಲ್ಪ ಕೆಂಪಾಗೋ ತನಕ ಹುರಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಇದ್ದಾಗ ತೆಗೆದ್ರೆ ಏನಾಗುತ್ತೆ ಅಂದರೆ ತುಂಬ ಲೋಳೆ ಆಗುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅಂತ ಅನಿಸೋದಿಲ್ಲ. ಹಾಗೆಯೇ ನಮ್ಮ ಮನೆಯವರು ಅಂದರೆ ತೋಟಕ್ಕೆ ಹೋದರು, ಅಲ್ಲಿಂದನೇ ಕರ್ಕೊಂಬರ್ತೀನಿ ಅವಳನ್ನ ಅಂತ ಹೇಳಿದ್ರು. ಅವಳು ಏನು ಊಟ ತಿಂದಿರಲ್ಲ. ಹಾಗಾಗಿ ನಾನು ಆ ಕಾರ್ನ್ ಇತ್ತಲ್ವ ಅದನ್ನು ನಾನು ಅವಳಿಗೆ ಬೇಯಿಸಿ ಕೊಟ್ಟು ಕಳ್ಸೋಣ ಅಂತ ಬೇಯಿಸ್ತಾ ಇದ್ದೆ. ಆಮೇಲೆ ಈ ಕಾರ್ನು ಕೂಡ ನಾನು ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ನಾನು ಇದ್ರ ಜೊತೆಗೇ ಹೆಚ್ಚಿರೋ ತರಕಾರಿಗಳನ್ನೂ ಹಾಕಿ ಬೇಯಿಸಬೇಕಾಗಿತ್ತು. ಆಮೇಲೆ ನಾನು ಡಬಲ್ ಕೆಲಸ ಮಾಡಿಕೊಂಡೆ ಇವತ್ತು. ತರಕಾರಿಗಳನ್ನ ಆಮೇಲೆ ಮತ್ತೆ ಬೇಯಿಸ್ಕೊಂಡೆ. ನನಗೆ ಇದು ಕಾರ್ನ್ ಹಾಕಿ ಮಾಡೋದಕ್ಕಿಂತನೂ ಈ ಥರ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೇ ಚೆನ್ನಾಗಾಗುತ್ತೆ ಅಂತ ನನಗೆ ಅನ್ನಿಸ್ತು. ನನಗೆ ಯಾಕೋ ಅಷ್ಟು ಜೋಳ ಹಾಕಿದ್ದು ಅಷ್ಟು ಇಷ್ಟ ಆಗಿಲ್ಲ. ನಾನು ತರಕಾರಿ ಹಾಕಿ ಮಾಡಿದರೆ ಹೆಂಗಾಗಿತ್ತು ಗೊತ್ತಾ, ಇದು ಸೇಮ್ ಫ್ರೈಡ್ ರೈಸ್ ಆಗುತ್ತೆ ಗೊತ್ತಾ, ಸೇಮ್ ಅದೇ ಥರನೇ ಆಗಿತ್ತು ಅಂತ ಚಿನ್ನಿ ಹೇಳಿದ್ಲು. ಮತ್ತು ಚಿನ್ನಿ ಯಾವಾಗಲೂ ತಿಂಡಿ ತಿನ್ನಲ್ಲ, ಇವತ್ತು ತುಂಬಾ ಹಸಿವಾಗಿತ್ತಂತೆ. ಹಾಗಾಗಿ ಈ ಸಲ ಅವಳು ಫ್ರೆಂಡ್ಸ್ ಜೊತೆಗೆಲ್ಲ ಬರ್ತಾಯಿದ್ಲು. ಹಾಗಾಗಿ ಅವಳು ಅಲ್ಲಿ ದೋಸೆ ತೊಗೊಂಡಿದ್ಲಂತೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು. 2 ದೋಸೆ ಬಂದಿತ್ತು ಅಂತ ಹೇಳಿದ್ಲು. ಮಸಾಲೆ ದೋಸೆನೋ ಸೆಟ್ ದೋಸೆನೋ ನಂಗೆ ಗೊತ್ತಿಲ್ಲ. ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ. ಮತ್ತು ಹೋಟೆಲ್ಗಳಲ್ಲೆಲ್ಲ ಪ್ಯಾಕ್ ಮಾಡಿ ಕೊಡ್ತಾರಲ್ವ ಅದೇ ಥರ ಇತ್ತು ಮಮ್ಮಿ ಅಂತ ಹೇಳಿದ್ಲು. ಅವಳಿಗೆ ಹೊರಗಡೆ ತಿಂದರೆ ಆಗಲ್ಲ, ಹಾಗಾಗಿ ಅವಳು ತಿನ್ನಲ್ಲ. ಆದರೆ ತುಂಬ ಹಸಿವಾಗಿತ್ತಂತೆ, ಹಾಗಾಗಿ ತಿಂದೆ ಅಂತ ಹೇಳಿದ್ಲು. ಫಸ್ಟು ಕಾರ್ನ ನಾನು ಬೇಯಿಸಿ ಇಟ್ಕೊಂಡೆ. ಆನಂತರ ಈ ತರಕಾರಿನೂ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟೆ. ಹಾಗೆ ನಮ್ಮ ಮನೆಯವರು ಕೂಡ ಹೊರಟರು. ಹೋದ ಸಲ ನಾನು ಕರ್ಕೊಂಡು ಬಂದಿದ್ದೆ, ಈ ಸಲ ನಮ್ಮ ಮನೆಯವರು ಕರ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಹಾಗೆಯೇ ಈ ಸಲ ಟ್ರೈನು ಸ್ವಲ್ಪ ಡಿಲೇ ಅಂತ ತೋರಿಸ್ತಾ ಇತ್ತು ಅಂತ ಬೆಳಗ್ಗೆನೇ ಅವಳು ಹೇಳಿದ್ಲು. ಇವತ್ತು ಬಂದಿದ್ದು ಕೂಡ ಅವಳು ಲೇಟಾಗಿತ್ತು, 1 ಗಂಟೆನೋ 1:15 ಏನೋ ಆಗಿತ್ತು. ಆ ಟ್ರೈನ್ ಯಾವತ್ತೂ ಹೇಳಿದ ಟೈಮಿಗೆ ಬರಲ್ಲ, ಬೆಳಗ್ಗೆದು ಅಷ್ಟೇ ಈಗೂ ಅಷ್ಟೇ. ಅದಕ್ಕೇ ಅವಳಿಗೆ ಟ್ರೈನಿಗೆ ಬರೋದು ಅಂದರೆ ಕುತ್ತಿಗೆಗೆ ಬಂದಂಗೆ ಆಗುತ್ತೆ. ಇದಾದರೂ ಪರವಾಗಿಲ್ಲ, ಬೇಗ ಬರುತ್ತೆ. ನೆಕ್ಸ್ಟು ಹೋಗೋದಿದೆಯಲ್ಲ 8 ಗಂಟೆಗೆ ಹತ್ತಿದ್ರೆ ಸಂಜೆ 4 ಗಂಟೆ ತನಕ ಟ್ರೈನಲ್ಲೇ ಕುತ್ಕೊಬೇಕು. ಆ ಟ್ರೈನಿಗೆ ಹೋಗೋಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊತಾಳೆ. ಹಾಗೆಯೇ ನಂದು ಅಡುಗೆ ಮನೆದೆಲ್ಲ ಕೆಲಸ ಆಯಿತು, ನೆಲನೂ ಕೂಡ ಒರೆಸಿ ಆಯಿತು. ಹಾಗೆ ಪೂಜೆ ಕೂಡ ಆಯಿತು. ನಂದು ಇವತ್ತು ಬೇಗನೆ ಕೆಲಸ ಆಯಿತು. 11:30ಗೆಲ್ಲ ನಂದು ಸ್ನಾನ ಆಗಿ ಪೂಜೆ ಕೂಡ ಆಯಿತು. ಅವಳು ರೈಲ್ವೆ ಸ್ಟೇಷನ್ನಿಂದ ಹೊರಡಬೇಕಿದ್ರೆ ಫೋನ್ ಮಾಡಿದ್ಲು, ಹೊರಡ್ತಾ ಇದ್ದೀನಿ ಅಂತ. ಅಷ್ಟೊತ್ತಿಗೆ ನಾನು ಕಾರ್ನ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಅದು ಏನಾಯಿತು ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟೆ. ಹಾಗಾಗಿ ಅವಳು ತುಪ್ಪ ತಿನ್ನಲ್ಲ ಅಂತ ಹೇಳಿ ಅದು ನೊರೆ ಥರ ಬರ್ತಾಯಿದೆ. ಅದಕ್ಕೆ ನಾನು ಚಕ್ಕೆ ಹಾಗೆ ಪಲಾವ್ ಎಲೆನ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಆನಂತರ ಕ್ಯಾಪ್ಸಿಕಮ್ನ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಬೆಂದ ನಂತರ ನಾನು ಈ ತರಕಾರಿಗಳು ಹೆಂಗಿದ್ರು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ತೀನಿ. ಪಲಾವ್ ಎಲೆ ಮತ್ತು ಚಕ್ಕೆನ ಹಾಕಬೇಕು. ಚೆನ್ನಾಗಾಗಿತ್ತು, ಖಂಡಿತ ಇದನ್ನು ಟ್ರೈ ಮಾಡಿ. ನೀವು ಬೆಳಗ್ಗೆ ಈಗ ಅನ್ನ ಉಳಿದಿತ್ತು ಅಂದರೆ ಚಿತ್ರಾನ್ನ ಮಾಡ್ತೀರಲ್ವ, ಅದ್ರ ಬದಲು ಇದನ್ನು ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಆಮೇಲೆ ಲಂಚ್ ಬಾಕ್ಸಿಗೆ ಕೂಡ ನೀವು ಅದನ್ನು ಆರಾಮಾಗಿ ಮಾಡಿ ಕೊಡ್ಬೋದು. ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಸ್ವಲ್ಪ ಸೋಯಾ ಸಾಸನ್ನು ಹಾಕಿದ್ದೀನಿ. ನಾನು ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಚಿನ್ನಿಯವರು ಬಂದರು. ನಮ್ಮ ಸಿಂಹ ನೋಡಿ ಕಾರ್ ಬರೋದನ್ನೇ ಹೆಂಗೆ ಗುರುತು ಹಿಡಿದು ಹೋಗ್ತಾನೆ ಅಂತ ಹೇಳಿ ಅವ್ನು ತೋರಿಸೋ ಪ್ರೀತಿನ ನೋಡಿ. ಅವನಿಗೆ ಬೈತಿರಲ್ವಾ, ಸಿಂಹ ತೋರಿಸೋ ಪ್ರೀತಿ ನೋಡಿ ಹೆಂಗಿರುತ್ತೆ ಅಂತ.
ಕಾಲು ನೋಡು ಯಾಕೆ ಲೇಟ್ ಇವತ್ತು? ಕಾಲೇನ ಮಾಡ್ಕೊಬಂದಿಯ ನೋಡು, ಯಾರಿಗೆ ಗೊತ್ತು. ಹಂಚಿಡ್ಲ ದೋಸೆ ಹಂಚ ಚಿನ್ನ. ಟೀ ಶರ್ಟ್ ತಗೋಬಾರೆ, ಅಲ್ಲಿ ಒಣಗಿಸಿದ್ದೀನಲ್ಲ, ಬಿಸಿಲಿತ್ತು. ಬಾಳೆಲ್ಲ ಅಲ್ಲ ಹಿಂದ್ಗಡೆಗೆ ಇಡ್ರಿ, ಅಲ್ಲೇ ಒಯ್ಯೋಣ. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಅನ್ನ ಇತ್ತಲ್ವ, ಅನ್ನನ ಹಾಕಿ ಈ ಥರ ಕೈ ಆಡ್ತಾ ಇದ್ದೀನಿ. ಹಾಗೆ ಉಪ್ಪನ್ನ ನೋಡಿ ಹಾಕಬೇಕು, ಯಾಕಂದರೆ ನಾನು ಆಲ್ರೆಡಿ ತರಕಾರಿಗಳಿಗೆ ಉಪ್ಪನ್ನೆಲ್ಲ ಹಾಕಿದ್ದೆ ಅಲ್ಲ. ಹಾಗೆ ಹಸಿಮೆಣಸನ್ನು ಹಾಕಬೇಕು, 2 ಸಿಗಿದ್ಬಿಟ್ಟು. ತುಂಬ ಚೆನ್ನಾಗಾಗಿತ್ತು. ನಾನು ಚೆನ್ನಾಗಾಗುತ್ತೋ ಇಲ್ವೋ ಅಂತ ಹೇಳಿ ಹೆದರ್ತಾ ರೆಸಿಪಿನ ನಾನು ಅಷ್ಟು ನೀಟಾಗಿ ಶೇರ್ ಮಾಡಲಿಲ್ಲ. ಖಂಡಿತ ಇದನ್ನು ಟ್ರೈ ಮಾಡಿ, ಯಾರಿಗಾದರೂ ಅರ್ಥ ಆಗಿದ್ದರೆ. ಇಲ್ಲಾಂದರೆ ನೀವು ಯಾವುದಾದ್ರು ವೀಡಿಯೋಗಳಿರುತ್ತಲ್ವ ಅದನ್ನು ನೋಡಿಬಿಟ್ಟು ಮಾಡಿ. ಬರೀ ಕಾರ್ನ್ ಹಾಕೋದಕ್ಕಿಂತನೂ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಆನಂತರ ಇದಕ್ಕೆ ಪನ್ನೀರನ್ನು ಕೂಡ ನೀವು ಹಾಕ್ಬೋದು. ಚಿನ್ನಿ ಒಂದು ಸ್ವಲ್ಪ ಇದನ್ನು ಏನದು ಬೆಂಡೆಕಾಯಿನ ತೆಗೆದು ಇಟ್ಕೊಂಡು ರಾತ್ರಿಗೆ ಅಂತ ಹೇಳಿ ಒಂದು ಸ್ವಲ್ಪಕ್ಕೆ ಮಾತ್ರ ಇದನ್ನು ಮೊಸರು ಹಾಲು ಎಲ್ಲ ಹಾಕಿ ಕಲಿಸ್ಕೊಂಡ್ಳು. ಅವಳು ಬಂದವಳು ಕೈಕಾಲು ಮುಖ ತೊಳೆದ್ಲು. ಹಾಸ್ಟೆಲಿಂದನೇ ಸ್ನಾನ ಮಾಡಿನೇ ಹೊರಟಿದ್ಲಂತೆ. ಬೇಗ ಎಚ್ಚರ ಆಗಿತ್ತು, ಹಾಗಾಗಿ ಸ್ನಾನ ಎಲ್ಲ ಮುಗಿಸೇ ಹೊರಟಿದ್ದೆ ಅಂತ ಹೇಳಿದ್ಲು. ಹಾಗೆ ಈಗ ನಮ್ಮ ಊಟದ ಸಮಯ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಸ್ವಲ್ಪ ದಿನ ಇದ್ದಾಳಲ್ವ, ಹಾಗಾಗಿ ಒಂದು ಸ್ವಲ್ಪ ಒಳ್ಳೆ ವಿಡಿಯೋಗಳು ಕೂಡ ಬರುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.